ನಮಸ್ಕಾರ. ಮುಖ್ಯಾಂಶಗಳು. ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನಕ್ಕೆ ಪ್ರಧಾನಿ ಚಾಲನೆ. ಯೋಗಕ್ಕೆ ದೊರೆತ ಜಾಗತಿಕ ಮನ್ನಣೆಗೆ ಸಂತಸ. ವಿಶ್ವದೆಲ್ಲೆಡೆ ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಯೋಗ ಪಥವಾದ ದೆಹಲಿಯ ರಾಜ್ಪಥ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಯೋಗ ದಿನದ ಸಂಭ್ರಮ. ಗಣ್ಯರ ಉಪಸ್ಥಿತಿಯಲ್ಲಿ ಯೋಗ ಪ್ರದರ್ಶನ. ಕ್ರಿಕೆಟ್. ಭಾರತ ಬಾಂಗ್ಲಾ ನಡುವೆ ಇಂದು ಎರಡನೇ ಏಕದಿನ ಪಂದ್ಯ. ಸರಣಿ ಗೆಲ್ಲುವ ತವಕದಲ್ಲಿ ಆತಿಥೇಯರು. ವಾರ್ತೆಗಳ ವಿವರ. ಯೋಗ ವಿಜ್ಞಾನವನ್ನು ಭಾರತವಷ್ಟೇ ಅಲ್ಲದೆ ಇಡೀ ಜಾಗತಿಕ ಸಮುದಾಯ ಬೆಂಬಲಿಸಿ ಸ್ವೀಕರಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಸಮಗ್ರ ಆರೋಗ್ಯಕ್ಕೆ ಯೋಗ ಕುರಿತ 2 ದಿನಗಳ ಅಂತಾರಾಷ್ಟ್ರೀಯ ಸಮಾವೇಶ ಉದ್ದೇಶಿಸಿ ಅವರು, ವಿಶ್ವದೆಲ್ಲೆಡೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಕಳೆದ ವರ್ಷ ತಾವು ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಮಾಡಿದ ಪ್ರಸ್ತಾವಕ್ಕೆ ಜಾಗತಿಕ ಸಮುದಾಯ ಅಭೂತಪೂರ್ವ ಬೆಂಬಲ ವ್ಯಕ್ತಪಡಿಸಿರುವುದಕ್ಕೆ ಅತ್ಯಂತ ಸಂತೋಷವಾಗಿದೆ ಎಂದರು. ವಿಶ್ವದ ಎಲ್ಲಾ ದೇಶಗಳಲ್ಲಿ ಯೋಗ ತರಬೇತುದಾರರಿದ್ದಾರೆ. ಆ ಮೂಲಕ ಎಲ್ಲೆಡೆ ಈ ಪುರಾತನ ವಿಜ್ಞಾನ ಪಸರಿಸಲಿದೆ. ಯೋಗ ಜೀವನ ಪರಿವರ್ತಿಸುವ ಮೂಲಕ ವ್ಯಕ್ತಿಗಳ ನಡುವೆ ಪ್ರೀತಿ, ಸೌಹಾರ್ದತೆ ಉಂಟು ಮಾಡಲಿದೆ ಎಂದರು. 2014 the 193 member United Nations General Assembly approved the proposal by consensus with record 177 co-sponsoring countries. वैसे यूएन के इतिहास में अपने आप में एक बहुत बड़ी घटना है. In India, this morning, millions of people participated in a simple yoga demonstration at Rajpath, in state and district capitals, in community groups and in their homes also. This solidarity in yoga, this coming together with our brothers and sisters in other countries, brings our hearts and minds closer. नौजवानों से विनती है. ಇದಕ್ಕೂ ಮುನ್ನ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಭಾರತದ ಪ್ರಾಚೀನ ಯೋಗ ವಿಜ್ಞಾನಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಕಲ್ಪಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನವನ್ನು ಪ್ರಶಂಸಿಸಿದರು. कुशलता प्राप्त करके विश्व में योग के माध्यम से आचार्य बने. विश्व में प्रगति का, विकास का जो भागदौड़ है, इस पर कोई लगाम नहीं डाल सकता. आर्थिक विकास के भागदौड़ में मानसिक संतुलितता का भी सही रहना आवश्यक है. ಸಮಾರಂಭದಲ್ಲಿ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ನಾಯಕ್, ಯೋಗ ಗುರು ರಾಮದೇವ್, ಯೋಗ ತಜ್ಞ ಪ್ರೊಫೆಸರ್ HR ನಾಗೇಂದ್ರ ಮಾತನಾಡಿದರು. Let us take this light forward in all. Everyone in today's world is subjected to various forms of stress in life. मेरे तो जीवन का एक ही लक्ष्य है. आने वाले 50 सालों में मैंने सोचा है कि एक व्यक्ति और पूरे विश्व को हम सब मिलकर के योग में बना पाएं, तो यह हमारे जीवन की बहुत बड़ी धन्यता होगी. मेरा सभी को बहुत बहुत प्रणाम. With the purpose of bringing Vasudhaiva Kutumbakam to make a world family, and that can happen with yoga. And the first thing that he did is to have a separate Ayush ministry, and our Shripad Naik ji who have been bringing new dimensions to yoga, and what a wonderful program we had this morning. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ 10 ರೂಪಾಯಿ, 100 ರೂಪಾಯಿ ಮುಖಬೆಲೆಯ ನಾಣ್ಯ ಹಾಗೂ ಅಂಚೆ ಇಲಾಖೆ ಹೊರತಂದಿರುವ ಸ್ಟ್ಯಾಂಪ್ ಅನ್ನು ಪ್ರಧಾನಿ ಸಮಾರಂಭದಲ್ಲಿ ಬಿಡುಗಡೆ ಮಾಡಿದರು. जैसा कि आप देख रहे हैं, दोनों सिक्कों के बीच योगा फॉर हार्मनी एंड पीस. ಭಾರತದ ಪಾಲಿಗೆ ಇಂದು ಚರಿತ್ರಾರ್ಹ ದಿನ. ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಇಂದು ವಿಶ್ವದೆಲ್ಲೆಡೆ ಚಾಲನೆ ದೊರೆತಿದೆ.
ಈ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲು ವಿಶ್ವಸಂಸ್ಥೆಗೆ ಭಾರತ ಮಾಡಿಕೊಂಡ ಮನವಿಗೆ ಮಾನ್ಯತೆಯ ಫಲವಾಗಿ ಜಗತ್ತಿನ ಉದ್ದಗಲಕ್ಕೂ ಇಂದು 192 ರಾಷ್ಟ್ರಗಳಲ್ಲಿ ಯೋಗ ದಿನ ಆಚರಣೆ. 6 ಖಂಡಗಳ 251 ನಗರಗಳಲ್ಲಿ 200 ಕೋಟಿ ಮಂದಿ ಈ ಯೋಗ ದಿನದಲ್ಲಿ ಪಾಲ್ಗೊಳ್ಳುತ್ತಿರುವುದು ಯೋಗದ ತವರಾದ ಭಾರತಕ್ಕೆ ಹೆಮ್ಮೆಯ ದಿನ. ದೆಹಲಿಯ ರಾಜ್ಪಥ್ನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. Yoga understands the nature and the interrelationships of the masses into the boundless infinite. जानकारी दी गई है और इन्हीं पहलुओं को विश्व को भारत के ಪ್ರಧಾನಿ ನರೇಂದ್ರ ಮೋದಿ ಇದೊಂದು ಚಾರಿತ್ರಿಕ ದಿನವಾಗಿದ್ದು ದೇಶದ ರಾಜಧಾನಿ ದೆಹಲಿಯ ರಾಜಪಥ ಇಂದು ಯೋಗಪಥವಾಗಿದೆ. ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆಯ ಹೊಸ ಯುಗ ಪ್ರಾರಂಭವಾಗಿದೆ ಎಂದು ಬಣ್ಣಿಸಿದರು. ಯೋಗ ಪರಂಪರೆಯ ಕೊಡುಗೆ ನೀಡಿ ಉಳಿಸಿ ಬೆಳೆಸಿದ ಮಹಾಪುರುಷರು, ಋಷಿ ಮುನಿಗಳು ಹಾಗೂ ಯೋಗ ಪುರುಷರಿಗೆ ನಮಿಸುವುದಾಗಿ ಅವರು ತಿಳಿಸಿದರು. लेकिन मैं मानता हूं आज 21 जून से अंतर्राष्ट्रीय योग दिवस से न सिर्फ एक दिवस मनाने का प्रारंभ हो रहा है, लेकिन शांति, सद्भावना, इस ऊंचाइयों को प्राप्त करने के लिए मानव मन को ट्रेनिंग करने के लिए एक नए युग का आरंभ हो रहा है. ಯೋಗ ಕೇವಲ ಅಂಗಾಂಗ ಮರ್ದನಕ್ಕಷ್ಟೇ ಸೀಮಿತವಲ್ಲ, ಮನುಷ್ಯನ ಆಂತರಿಕ ವಿಕಸನಕ್ಕೆ ಇದು ದಾರಿ. ಮನಸ್ಸು, ಬುದ್ಧಿ, ಶರೀರ, ಆತ್ಮ ಯೋಗದಿಂದ ಶುದ್ಧೀಕರಣವಾಗುತ್ತದೆ ಎಂದು ಹೇಳಿದರು. ವಿಶ್ವದ 192 ರಾಷ್ಟ್ರಗಳು ಇಂದು ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದು ಇದೊಂದು ಐತಿಹಾಸಿಕ ಸ್ಮರಣೀಯ ಘಟನೆಯೂ ಹೌದು ಎಂದರು. जिन योग अभ्यासों ने सदियों से इस परंपरा को निभाया है, आगे बढ़ाया है, उसमें विकास के किन बिंदु जोड़े भी हैं. आज पूरे विश्व के ऐसे महानुभावों को आदर पूर्वक नमन करता हूं और मैं उनका गौरव करता हूं कि आज अब ये सूरज योग अभ्यासों के यहां से कभी ढलता नहीं है. वो पूरा चक्र जहां सूरज जाएगा वहां योग अभ्यास मौजूद होगा. ये आज दुनिया में पहुंच चुका है. मन, बुद्धि, शरीर, आत्मा भी संतुलित हो, संकलित हो, सहज हो. इस अवस्था को प्राप्त करने में योग की बहुत बड़ी भूमिका होती है. और आज पूरे हिंदुस्तान में हर गली मोहल्ले में जो योग का माहौल बना है, उस माहौल को हम निरंतर आगे बढ़ाएंगे. इसी एक अपेक्षा के साथ आप सबको मेरी बहुत बहुत शुभकामनाएं. ಇದಕ್ಕೂ ಮುನ್ನ ಕೇಂದ್ರ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್ ಯೋಗ ಭಾರತದ ಪ್ರಾಚೀನ ಪರಂಪರೆಯ ಪ್ರತೀಕ, ಋಷಿಮುನಿಗಳ ಕಾಣಿಕೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೆಹಲಿ ಉಪರಾಜ್ಯಪಾಲ ನಜೀಬ್ ಜಂಗ್, ಯೋಗ ಗುರು ರಾಮದೇವ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. आज विश्व में लोग बड़ी तेजी से योग को अपना रहे हैं. ಪ್ರಧಾನಿ ನರೇಂದ್ರ ಮೋದಿ ಖುದ್ದು ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಪಾದಹಸ್ತಾಸನ, ಅರ್ಧಚಕ್ರಾಸನ, ತ್ರಿಕೋನಾಸನ, ದಂಡಾಸನ, ಶಶಾಂಕಾಸನ, ವಕ್ರಾಸನ, ಭುಜಂಗಾಸನ ಮುಂತಾದವುಗಳನ್ನು ತನ್ಮಯತೆಯಿಂದ ಸ್ವತಃ ಪ್ರದರ್ಶಿಸುವ ಮೂಲಕ ಪ್ರಧಾನಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಾರಥ್ಯ ವಹಿಸಿದರು. ಸುಮಾರು 35,000ಕ್ಕೂ ಅಧಿಕ ಮಂದಿ ರಾಜ್ಪಥ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಕೆಡೆಟ್ಗಳು, ಅರಸೇನಾ ಪಡೆ ಯೋಧರು, ಸಾರ್ವಜನಿಕರು ಸೇರಿದಂತೆ ಹಲವರು ಪ್ರಪ್ರಥಮ ಯೋಗ ದಿನ ಆಚರಣೆಯ ಈ ಚಾರಿತ್ರಿಕ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. स्थिति को घटित होने दें. Let us meditate. संकल्प लेता हूं, मैं यहाँ उपस्थित हर व्यक्ति से एकात्म होने का प्रयत्न करूंगा. I commit to make myself into a healthy, peaceful, joyful.
ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಆಧುನಿಕ ಜೀವನ ಶೈಲಿಯಿಂದ ಕಂಡುಬರುತ್ತಿರುವ ದೈಹಿಕ ಸಮಸ್ಯೆಗಳನ್ನು ಯೋಗ ನಿವಾರಿಸಲಿದೆ. ಯೋಗ ಮಾನವನ ಒಳಿತಿಗೆ ಪೂರಕ ಎಂದರು. Humanity. Let all be happy. Let all be free from sufferings. Let all be free from ailments and disease. Let there be no sufferers. ದೇಶದ ವಿವಿಧೆಡೆ ಇಂದು ನಡೆದ ಯೋಗ ದಿನಾಚರಣೆಯಲ್ಲಿ ಹಲವು ಕೇಂದ್ರ ಸಚಿವರು, ಸಂಸದರು, ಶಾಸಕರು ಪಾಲ್ಗೊಂಡಿದ್ದರು. ಬಿಹಾರದ ಪಾಟ್ನಾದಲ್ಲಿ ನಡೆದ ಯೋಗ ದಿನ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಪಾಲ್ಗೊಂಡಿದ್ದರು. ಜಗತ್ತಿನೆಲ್ಲೆಡೆ ಯೋಗವನ್ನು ಜನಪ್ರಿಯಗೊಳಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ 25,000ಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಂದು ಆಚರಿಸಲು ವಿಶ್ವಸಂಸ್ಥೆಗೆ ಭಾರತ ಮಾಡಿಕೊಂಡ ಮನವಿಗೆ ಸಿಕ್ಕ ಜಾಗತಿಕ ಮಾನ್ಯತೆ ಹಿನ್ನೆಲೆಯಲ್ಲಿ ಇಂದು ವಿಶ್ವದ 177 ರಾಷ್ಟ್ರಗಳು ಈ ದಿನದ ಸಹ ಪ್ರಾಯೋಜಕತ್ವ ವಹಿಸುವುದಲ್ಲದೆ 193 ರಾಷ್ಟ್ರಗಳಲ್ಲೂ ಆಚರಿಸಲಾಗುತ್ತಿದೆ. ಆಸ್ಟ್ರೇಲಿಯಾ, ಬಾಲಿದ್ವೀಪ, ಚೈನಾ, ಫಿಜಿ, ಜಕಾರ್ತಾ, ಕಾಬೂಲ್, ಮಾಲ್ಡೀವ್ಸ್, ಮಂಗೋಲಿಯಾ, ಪಾಕಿಸ್ತಾನದ ಇಸ್ಲಾಮಾಬಾದ್, ರಷ್ಯಾ, ವಿಯೆಟ್ನಾಂನಲ್ಲಿ ಕಾರ್ಯಕ್ರಮಗಳು ನಡೆದಿರುವ ಬಗ್ಗೆ ವರದಿಯಾಗಿದೆ. ನ್ಯೂಯಾರ್ಕ್ನಲ್ಲಿಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯದಲ್ಲಿ ನಡೆಯುವ ಯೋಗ ದಿನಕ್ಕೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಸಾರಥ್ಯ ವಹಿಸುವರು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ರಾಷ್ಟ್ರೋತ್ಥಾನ ಪರಿಷತ್ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿಂದು ಸಾಮೂಹಿಕ ಯೋಗ ಪ್ರದರ್ಶನ ಆಯೋಜಿಸಿತ್ತು. ರಾಜ್ಯಪಾಲ ವಜೂಭಾಯಿ ವಾಲಾ ಯೋಗ ದೀಪ್ತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ಸಾಂಕೇತಿಕವಾಗಿ ಪ್ರಮಾಣ ಪತ್ರ ವಿತರಿಸಿದರು. ಮಾಡಿದ್ದಾರೆ 2 ತಿಂಗಳಿಂದ ಆಗ್ತಕ್ಕಂಥ ಶ್ರೀಕಂಠ ಸ್ವಾಮಿ ಅವರು ಸಹ ಅತ್ಯಂತ ನಂತರ ಅವರು ಯೋಗಾಭ್ಯಾಸದಿಂದ ಶರೀರ ಬಲವಾಗುತ್ತದೆ, ಶರೀರ ಬಲಗೊಂಡರೆ ಮಾನಸಿಕವಾಗಿಯೂ ಬಲಶಾಲಿಯಾಗಲು ಸಾಧ್ಯ, ಯೋಗದಿಂದ ಬುದ್ಧಿಮಾಂದ್ಯತೆಯನ್ನು ಗುಣಪಡಿಸಬಹುದೆಂಬುದು ಸಾಬೀತಾಗಿದೆ, ಅಲ್ಲದೆ ಮಧುಮೇಹ ಸೇರಿದಂತೆ ಹಲವು ರೋಗಗಳಿಂದ ಮುಕ್ತಿ ಹೊಂದಬಹುದಾಗಿದೆ. ಬದುಕಿದಷ್ಟು ದಿನ ಆರೋಗ್ಯವಂತರಾಗಿರಬೇಕು, ಅದಕ್ಕಾಗಿ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಎಂದು ಹೇಳಿದರು. हम बोलते हैं ना कि यदि कोई स्कूल में पढ़ने जाता है तो नंबर 1 पहला अंक लिखता है. एक अंक जो आपको आ गया तो ऊपर 0 आता है. 1 से 0 लगा दो तो 10 हो, 10 पे 0 लगा दो तो 100 होगा. ये योग का कार्यक्रम अपने राष्ट्र को मजबूत करने के लिए ये प्रथम कार्यक्रम है. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅನುಕರಿಸಿದ ಯೋಗ ಇಂದು ವಿಶ್ವದ ಅಭಿಯಾನವಾಗಿದೆ. ಯೋಗ ಪುನರುತ್ಥಾನಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ 1 ಲಕ್ಷ ಯೋಗ ತರಬೇತುದಾರರನ್ನು ತಯಾರು ಮಾಡಿದೆ. ಅಂತಾರಾಷ್ಟ್ರೀಯ ಯೋಗ ದಿನ ಸಾಂಕೇತಿಕವಾಗಬಾರದು, ಅದು ನಿರಂತರವಾಗಿ ಸಾಗಬೇಕು ಎಂದು ಹೇಳಿದರು. ನಾವು ಬಹಳ ನೆನೆಸಿಕೊಳ್ಳಬೇಕಾದಂತ ಒಂದು ಹೆಸರು ಮತ್ತು ನಮ್ಮ ಜೀವನವನ್ನ ಬಾಲ್ಯದಲ್ಲಿ ರೂಪಿಸಿದಂತ ಒಂದು ಹೆಸರು ಅಂತಂದ್ರೆ ಸ್ವರ್ಗೀಯ ಅಜಿತ್ ಕುಮಾರ್ ಅವರು ಅಂತ ಹೇಳಿ ಅವರಿಗೆ ನಾವು ಶ್ರದ್ಧಾಂಜಲಿಗಳನ್ನ ಇವತ್ತು ಅರ್ಪಿಸಬೇಕಾಗಿದೆ. ಅವರು ಯೋಗಾಸನವೇ ಮೂರ್ತಿವತ ರೂಪವಾದಂತ ಒಬ್ಬ ವ್ಯಕ್ತಿ ಅಂತಂದ್ರೆ ಅಜಿತ್ ಕುಮಾರ್ ಅವರು ಅಂತ ಹೇಳಿ ನಾವು ಹೇಳಬಹುದು. ಸಹಸ್ರಾರು ಮಂದಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಆಯುಷ್ ಇಲಾಖೆ ವತಿಯಿಂದ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಿದ್ದ ಬೃಹತ್ ಯೋಗ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ನಂತರ ಅವರು ಯೋಗ ಎಲ್ಲ ವಯೋಮಾನದವರಿಗೆ ಔಷಧಿತ ಅಡ್ಡ ಪರಿಣಾಮವಿಲ್ಲದ ಪ್ರಕೃತಿ ಚಿಕಿತ್ಸೆಯಾಗಿದೆ, ದೇಹ ಮತ್ತು ಮನಸ್ಸೇ ಯೋಗ, ಪ್ರತಿದಿನ 1 ಗಂಟೆ ಯೋಗಕ್ಕೆ ಮೀಸಲಿಟ್ಟರೆ ಆರೋಗ್ಯ ಉತ್ತಮವಾಗಿರುತ್ತದೆ, ದೇಹ ಮತ್ತು ಮನಸ್ಸು ಒತ್ತಡದಿಂದ ಮುಕ್ತವಾಗಿರಬೇಕಾದರೆ ಯೋಗ ರಾಮಬಾಣ ಎಂದರು. ಔಷಧಿ ರಹಿತವಾದಂಥ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಒಂದು ಪ್ರಕೃತಿ ಚಿಕಿತ್ಸೆ. ಮತ್ತೆ ಇದನ್ನ
ಅಬಾಲವೃದ್ಧರೆಲ್ಲರೂ ಕೂಡ ಮಾಡಬಹುದು. ಇದಕ್ಕೆ ವಯಸ್ಸಿನ ಮಿತಿ ಏನಿಲ್ಲ. ಸಾಮಾನ್ಯವಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್, ಯೋಗ ವಿಶ್ವಕ್ಕೆ ಭಾರತ ನೀಡಿದ ಕೊಡುಗೆಯಾಗಿದ್ದು ಇದನ್ನು ಇಂದು ಇಡೀ ವಿಶ್ವ ಒಪ್ಪಿದೆ. ಇದಕ್ಕೆ ಕನ್ನಡಿಗರಾದ ನಾವು ಹೆಮ್ಮೆ ಪಡಬೇಕು ಎಂದರು. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಇಡೀ ವಿಶ್ವವೇ ಒಟ್ಟಿಗೆ ಸೇರಿ ಒಂದು ವಿಶ್ವ ದಾಖಲೆ ಮಾಡುವಂತ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಯೋಗ ಶಾಂತಿ, ಏಕತೆ, ಸಹೋದರತೆಯ ಪ್ರತೀಕ ಎಂದರು. ಹಿರಿಯರು ಈ ವಿಶ್ವ ಕೊಟ್ಟಂತ ಕೊಡುಗೆ, ಇದನ್ನು ಇವತ್ತು ಮಾನ್ಯತೆಗೊಂಡು ವಿಶ್ವದಲ್ಲೇ ಇವತ್ತು ಆಚರಿಸುವುದು ನಮ್ಗೆಲ್ಲರಿಗೂ ಕೂಡ ಸಂತೋಷ ವಿಚಾರ. ಬಹುಶಃ ನಮ್ಮೆಲ್ಲರ ಇಚ್ಛೆ ಶಾಂತಿ, ಏಕತೆ, ಸಹೋದರತೆ ಮೂಲಕ ಶಾಂತಿಯುತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವ ಕನಸಿಗೆ ನಾವೆಲ್ಲ ಬದ್ಧರಾಗಿ ನಿಲ್ಲುವಂತ ಅವಕಾಶ ಆಗಬೇಕು. ಹಿರಿಯರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಜನ ಮುಂದೆ ಹೋಗೋ ಸಂದರ್ಭದಲ್ಲಿ ಬಹುಶಃ ಯೋಗ ದಿನ ನಮ್ಗೆಲ್ಲರಿಗೊಂದು ಸ್ಫೂರ್ತಿಯ ದಿನವಾಗಿ ಬರಲಿ ಅಂತ ನಾನು ಆಶಿಸಲಿಕ್ಕೆ ಇಚ್ಛಿಸ್ತೇನೆ. ವಿಧಾನ ಪರಿಷತ್ ಸಭಾಪತಿ ಡಿಎಸ್ ಶಂಕರಮೂರ್ತಿ, ಸಂಸದ ಪಿಸಿ ಮೋಹನ್, ಸಚಿವರಾದ ಆರ್ವಿ ದೇಶಪಾಂಡೆ, ಶರಣ್ ಪ್ರಕಾಶ್ ಪಾಟೀಲ್, ಉಮಾಶ್ರೀ ಮತ್ತಿತರರ ಗಣ್ಯರು ಉಪಸ್ಥಿತರಿದ್ದರು. 2000 ಎನ್ಸಿಸಿ ಕೆಡೆಟ್ಗಳು ಏಕಕಾಲದಲ್ಲಿ ಯೋಗಾಭ್ಯಾಸ ನಡೆಸಿದ್ದು ವಿಶೇಷವಾಗಿತ್ತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಯೋಗ ಪ್ರದರ್ಶನದಲ್ಲಿ ಭಾಗವಹಿಸಿದ್ದರು. Normal. Arm is in line with the right arm. Remain in this position with normal. ಭಾರತ ಹಾಗೂ ಬಾಂಗ್ಲಾದೇಶ ನಡುವೆ 2ನೇ ಏಕದಿನ ಪಂದ್ಯ ಮೀರ್ಪುರ್ನಲ್ಲಿಂದು ನಡೆಯಲಿದೆ. ಮೊದಲ ಪಂದ್ಯವನ್ನು ಸೋತು ಹಿನ್ನಡೆ ಅನುಭವಿಸಿರುವ ಭಾರತ ಈ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದೆ. ಪಂದ್ಯ ಭಾರತೀಯ ಕಾಲಮಾನ ಅಪರಾಹ್ನ 2:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನಕ್ಕೆ ಪ್ರಧಾನಿ ಚಾಲನೆ. ಯೋಗಕ್ಕೆ ದೊರೆತ ಜಾಗತಿಕ ಮನ್ನಣೆಗೆ ಸಂತಸ. ವಿಶ್ವದೆಲ್ಲೆಡೆ ಪ್ರಪ್ರಥಮ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಯೋಗ ಪಥವಾದ ದೆಹಲಿಯ ರಾಜ್ಪಥ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಯೋಗ ದಿನದ ಸಂಭ್ರಮ. ಗಣ್ಯರ ಉಪಸ್ಥಿತಿಯಲ್ಲಿ ಯೋಗ ಪ್ರದರ್ಶನ. ಕ್ರಿಕೆಟ್. ಭಾರತ ಬಾಂಗ್ಲಾ ನಡುವೆ ಇಂದು 2ನೇ ಏಕದಿನ ಪಂದ್ಯ. ಸರಣಿ ಗೆಲ್ಲುವ ತವಕದಲ್ಲಿ ಆತಿಥೇಯರು. ನಾವು ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.